ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ. ಕೊನೆಗೂ ಇಲ್ಲಿ ಭಾಗ್ಯ ಇಂಟರ್ವ್ಯೂನಲ್ಲಿ ಪಾಸ್ ಆದ್ರ. ಆ ಕಡೆ ಕನಿಕಾ ಮಾಡಿದ ಷಡ್ಯಂತ್ರ ವರ್ಕ್ ಆಯ್ತಾ ಅಥವಾ ಏನಾಯಿತು, ಇದು ಎಲ್ಲವನ್ನ ಕೂಡ ತಿಳ್ಕೋಬೇಕು ಅಂದರೆ ಈ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ. ಅಲ್ಲಿ ಕನಿಕಾ ಇಂಟರ್ವ್ಯೂನಲ್ಲಿ ತನ್ನ ಹುಡುಗರೇ ಪಾಸ್ ಆಗಬೇಕು ಅಂತ ಹೇಳಿ ಇನ್ಫ್ಲೂಯೆನ್ಸ್ ಮಾಡಿದ್ದಾರೆ. ಅಲ್ಲಿ ಒಂದು ಇಂಟರ್ವ್ಯೂ ಮಾಡ್ತಕ್ಕಂತಹ ವ್ಯಕ್ತಿ ಕನಿಕಾ ಪರವಾಗಿ ಕೆಲಸ ಮಾಡ್ತಿದ್ದಾರೆ. ಭಾಗ್ಯ ಕೂಡ ಇಂಟರ್ವ್ಯೂ ಅಟೆಂಡ್ ಮಾಡೋದಕ್ಕೆ ಅಂತ ಬರ್ತಾರೆ. ತುಂಬ ಜನ ನಾನು ನೋಡಿದ್ದೆ, ಅವರಿಗೆ ಗಾಬರಿ ಆಗುತ್ತೆ. ಎಲ್ಲ ಕೂಡ MBA ಡಬಲ್ ಡಿಗ್ರಿ ಮಾಡ್ಕೊಂಡಿರ್ತಾರೆ. ಇಲ್ಲಿ ಕನಿಕಾ ಕಡೆ ವ್ಯಕ್ತಿ ಹೋಗಿದೆ. ಕನಿಕಾ ಕಡೆ ಹುಡುಗ ಹೇಳೋ ಒಂದು ಆನ್ಸರ್ಸ್ಗೆ ನಿಜವಾಗ್ಲೂ ಎಲ್ಲರೂ ಕೂಡ ತುಂಬಾ ಫಿದಾ ಆಗ್ತಾರೆ. ಈ ಹುಡುಗನೇ ಬೆಸ್ಟ್ ಕ್ಯಾಂಡಿಡೇಟ್ ಅಂತ ಅನ್ಕೋತಾರೆ. ಬಟ್ ಕೊನೆಯಲ್ಲಿ ಭಾಗ್ಯ ಬಂದಿದ್ದೆ, ಅವರು ಕೇಳು ಎಲ್ಲ ಪ್ರಶ್ನೆಗಳಿಗೂ ಕೂಡ ಒಂದಷ್ಟು ಉತ್ತರ ಕೊಡದೇ ಇದ್ರು ಮತ್ತೊಂದಷ್ಟು ಪ್ರಶ್ನೆಗಳಿಗೆ ತುಂಬ ಚೆನ್ನಾಗಿ ಲೈಫನ್ನು ಎಕ್ಸಾಂಪಲ್ ಆಗಿ ತಗೊಂಡು ಉತ್ತರವನ್ನು ಕೊಡ್ತಾರೆ. ತಾನು ಬದುಕಿನಲ್ಲಿ ಅನುಭವಿಸಿದಂಥ ಕಷ್ಟ ಸಮಸ್ಯೆಗಳು, ಅದರಿಂದ ಹೇಗೆ ಹೊರಗಡೆ ಬಂದದ್ದು ಎಲ್ಲವನ್ನ ಕೂಡ ಹೇಳ್ತಾರೆ. ಅವರು ಒಂದಷ್ಟು ಕ್ವೆಶನ್ಸನ್ನು ಕೇಳಿದಾಗ ಅದಕ್ಕೂ ಕೂಡ ಸರಿಸಮಾನವಾದಂಥ ಉತ್ತರವನ್ನೇ ಕೊಡ್ತಾರೆ ಭಾಗ್ಯ ಉತ್ತರಕ್ಕೆ ನಿಜವಾಗ್ಲೂ ಅಲ್ಲಿ ಎಲ್ಲರೂ ಕೂಡ ಫಿದಾ ಆಗ್ತಾರೆ. ಅಷ್ಟು ಚೆನ್ನಾಗಿ ಭಾಗ್ಯ ಹೇಳ್ತಾರೆ. ಜೊತೆಗೆ ನನಗೆ ಈ ಕೆಲಸ ಬೇಕಾಗಿರೋದು ಆ ಮಕ್ಕಳಿಗೆ ಒಂದು ತಾಯಿ ಪ್ರೀತಿಯನ್ನು ಕೊಡಬೇಕು ಅಂತ, ಅವ್ರಿಗೆ ಒಂದು ಒಳ್ಳೆ ಭವಿಷ್ಯವನ್ನು ರೂಪಿಸಬೇಕು ಅನ್ನೋದೇ ನನ್ನ ಉದ್ದೇಶ. ಜೊತೆಗೆ ಅಲ್ಲಿರ್ತಕ್ಕಂಥ ಒಂದು ಅಮೌಂಟ್ನ ಇಟ್ಕೊಂಡು ಆ ಒಂದು ಟ್ರಸ್ಟನ್ನು ಬೆಳವಣಿಗೆ ಮಾಡುವುದೇ ನನ್ನ ಉದ್ದೇಶ ಅಂತ ಕೂಡ ಹೇಳ್ತಾರೆ. ಕೊನೆಗೂ ಇಲ್ಲಿ ಆದಿಶ್ವರ್ ಕಾಮತ್ ಎಲ್ಲರೂ ಕೂಡ ಭಾಗ್ಯ ರಿಸಲ್ಟ್ ಏನಾಗುತ್ತೆ ಅಂತ ವೆಯ್ಟ್ ಮಾಡ್ತಿರ್ತಾರೆ. ಕೊನೆಗೂ ರಿಸಲ್ಟ್ ಔಟ್ ಆಗುತ್ತೆ, ಭಾಗ್ಯನೇ ಅದರಲ್ಲಿ ಪಾಸ್ ಆಗಿರ್ತಾರೆ. ಇದು ಕೇಳಿಸ್ಕೊಂಡಂತ ಕನಿಕಾಗ ನಿಜವಾಗ್ಲೂ ಸಿಡಿಮಿಡಿಗೊಂಡ್ಬಿಡ್ತಾಳೆ. ತನ್ನ ಕಡೆ ಅವನಿಗೆ ಹಿಡಿ ಸರಿಯಾಗಿ ತರಾಟೆ ತಗೋತಾರೆ. ಬಟ್ ಅವರಂತೂ ಭಾಗ್ಯಗೆ ತುಂಬ ಫಿದಾ ಆಗಿದ್ರು. ನಾವೇನು ಮಾಡೋದು, ನಾನೊಬ್ಬ ಇದ್ದ, ಆ ಕಡೆ ಮೆಜಾರಿಟಿ ಇತ್ತು ಅಂತ ಹೇಳಿಬಿಡ್ತಾರೆ. ತದನಂತರ ಇಲ್ಲಿ ಕಾಮತ್ ಅವ್ರ ಮನೆಗೆ ಆದಿಶ್ವರ್ ಭಾಗ್ಯನ ಕರ್ಕೊಂಡು ಬರ್ತಾರೆ. ಕಾಮತ್ ಅವರಂತೂ ನೀನು ಸೆಲೆಕ್ಟ್ ಆಗಿದ್ದು ನಂಗೆ ತುಂಬ ಖುಷಿ ಇದೆ, ನೀನೇ ಸೆಲೆಕ್ಟ್ ಆಗ್ತೀಯಾ ಅಂತ ಗೊತ್ತಿತ್ತು ಅಂತ ಹೇಳ್ತಾರೆ. ಬಟ್ ಮೀನಾಕ್ಷಿ ಕನಿಕಾ ಇದರಿಂದ ಉರ್ದೋಗ್ತಾರೆ. ಬಟ್ ಆದರೂ ಕೂಡ ಆ ಕಡೆ ಕುಸುಮ ಅವರು ತನ್ನ ಸೋಸಿಯ ಒಂದು ಗೆಲುವಿಗೆ ಸಂಭ್ರಮವನ್ನು ವ್ಯಕ್ತಪಡಿಸ್ತಿದ್ದಾರೆ. ಜೊತೆಗೆ ಇಲ್ಲಿ ಆದಿಶ್ವರ ಕೂಡ ಭಾಗ್ಯ ಗೆದ್ದಿದ್ರ ಬಗ್ಗೆ ನಿಜವಾಗ್ಲೂ ಖುಷಿ ಪಟ್ಟು ಕುಣಿದು ಕುಪ್ಪಳಿಸ್ತಿದ್ದಾರೆ. ಬಟ್ ತಾಂಡವ್ ಮಾತ್ರ ಭಾಗ್ಯ ಗೆಲುವನ್ನ ಕಂಡು ತತ್ತರಿಸಿ ಹೋಗ್ತಿದ್ದಾರೆ, ಹುಚ್ಚುನಂತ ಆಡ್ತಿದ್ದಾರೆ. ಆತ ಕಡೆ ತನ್ವಿಗೆ ಶ್ರೇಷ್ಠ ಕಾಲ್ ಮಾಡಿದೆ. ಏನಿದು ತನ್ವಿ, ಯಾಕೆ ನನ್ನ ಜೊತೆ ಮಾತಾಡೋದಿಲ್ಲ, ಏನು ಕೆಲಸ ಇದ್ರೆ ಮಾತಾಡಬೇಕಾ ಅಂದಾಗ, ಹಾಗೇನಿಲ್ಲ ಅಮ್ಮ ಆದೀಶ್ವರ ಅಂಕಲ್ ಆಫೀಸ್ಗೆ ಅಲ್ಲಿ ಇಂಟರ್ವ್ಯೂಗೆ ಅಂತ ಹೋಗಿದ್ರು, ಅದರಲ್ಲಿ ಸೆಲೆಕ್ಟ್ ಆಗಿದ್ದಾರೆ ಅಂತ ಹೇಳ್ತಿದ್ದಾಗೆ ಆ ಕಡೆ ಶ್ರೇಷ್ಠ ಕೆಂಡಾಮಂಡಲ ಆಗ್ತಾರೆ. ಇಲ್ಲಿ ಭಾಗ್ಯಗೆ ಸಾಕಷ್ಟು ಸವಾಲುಗಳು ಕೂಡ ಎದುರಾಗ್ತದೆ. ಕನಿಕಾ ಕತೆ ಮುಗಿಯತ್ತೆ ಅಂತಾನೆ ಹೇಳ್ಬೋದು. ಹಾಗೆ ಭಾಗ್ಯ ಕನಿಕಾನ ಹೇಗೆ ಅವಳ ಕರ್ಮಕಾಂಡನ ಹೊರಗಡೆ ತರ್ತಾಳೆ ಅನ್ನೋದನ್ನ ನೋಡಬೇಕಾಗಿದೆ.